ನೋಡಿ, ನಮ್ಮ ವಿರೋಧವೂ ಕೂಡ ದ್ವೇಷ ಭಾಷಣದ ಬಿಲ್ಗೆ ನಮ್ಮ ವಿರೋಧವೂ ಕೂಡ ಇದೆ. ಆ ಇರೋ ಕಾರಣದಿಂದ ನಾವು ಅವರ ಗಮನ ಸೆಳೆಯತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಅದು ಒಂದು ಕಡೆ. ಆದರೆ ಈ ಪರಿಶಿಷ್ಟ ಜಾತಿ ವರ್ಗಗಳ ಮೀಸಲಾತಿಯ ಬಿಲ್ಲನ್ನು ದೋಷಗಳು ಇರುವ ಕಾರಣ ಅದಕ್ಕೆ ಸಮಜಾಯಿಷಿಯನ್ನು ಕೇಳಿದ್ದಾರೆ. ಅದನ್ನು ಏನು ನ್ಯೂನತೆಗಳಿದೆ, ಇದನ್ನ ಸುಪ್ರೀಂ ಕೋರ್ಟ್ ನ ಅಡಿಯಲ್ಲಿ ಏನು ಆದೇಶಗಳಿದೆಯೋ ಅದನ್ನ ಪಾಲಿಸಿದ್ದೀರಾ? ಒಂದು. ಎರಡನೇದು, ಆಯೋಗವನ್ನ ರಚನೆ ಮಾಡಿ ಆಯೋಗದ ಶಿಫಾರಸುಗಳನ್ನ ನೀವು ಯಾಕೆ ಇದರಲ್ಲಿ ಕ್ರೋಢೀಕರಿಸಿ ಮಾಡಿಲ್ಲ ಅಂತಕ್ಕಂಥ ಇದನ್ನ ಮಾನ್ಯ ರಾಜ್ಯಪಾಲರು ಕೇಳಿದ್ದಾರೆ. ಅದಕ್ಕೆ ಅವರು ಉತ್ತರ ಕೊಡಬೇಕಾಗುತ್ತೆ. ಮತ್ತು ಇದು ಸುಪ್ರೀಂ ಕೋರ್ಟ್ ನ ಆದೇಶದ ಅನುಸಾರವಾಗಿ ಇಲ್ಲದೆ ಇರೋದನ್ನ ಮಾನ್ಯ ರಾಜ್ಯಪಾಲರು ಗುರುತಿಸಿದ್ದಾರೆ. ಆದ್ದರಿಂದ ಅದಕ್ಕೆ ನನಗೆ ಒಂದು ಅನುಮಾನ ಇದೆ. ಈ ಸರ್ಕಾರಕ್ಕೆ ಪರಿಶಿಷ್ಟ ಜಾತಿ ವರ್ಗಗಳ ಮೀಸಲಾತಿಯನ್ನ ಸಾರಾಸಗಟಾಗಿ ಮಾಡಬೇಕು ಅನ್ನೋ ಉದ್ದೇಶ ಇಲ್ಲ. ಅದೇ ಕಾರಣದಿಂದ ಈಗಾಗಲೇ ಹೆಚ್ಚು 2 ವರ್ಷಗಳಾಗ್ತಾ ಇದ್ರು ಕೂಡ ಸುಪ್ರೀಂ ಕೋರ್ಟ್ನ ಆದೇಶ ಬಂದಿದೆ. ಈಗ ಹರಿಯಾಣ ಇರಬಹುದು, ಬೇರೆ ಬೇರೆ ರಾಜ್ಯದ ಸರ್ಕಾರಗಳು ಜಾರಿಗೆ ಕೊಟ್ಟು ಬಹುಕಾಲ ಆಯಿತು. ಆದ್ರೆ ಈ ಸರ್ಕಾರ ಅದು ಹೇಗಾದ್ರೂ ಆಗದೆ ಇದ್ರೂ ಸರಿ, ಅಂದ್ರೆ ಪರಿಶಿಷ್ಟ ಜಾತಿ ಇವರ ಬೇಜವಾಬ್ದಾರಿ ನಡವಳಿಕೆ ಮೊದಲಿಂದಲೂ ಇತ್ತು, ಈಗಲೂ ಕೂಡ ಮುಂದುವರೆದಿದೆ. ಅನೇಕ ಹುದ್ದೆಗಳಿಗೆ ನೇಮಕಾತಿಗಳು ಆಗಬೇಕಾಗಿದೆ. ಇದನ್ನು ತೋರಿಸ್ಕೊಂಡು ಇವತ್ತು ನೇಮಕಾತಿಯನ್ನ ಮಾಡ್ತಾ ಇಲ್ಲ. ಅಂದಮೇಲೆ ಇವರಿಗೆ ದಲಿತ ಪರವಾದ ಒಂದು ನಡವಳಿಕೆ ಇಲ್ಲ. ಜೊತೆಗೆ ಮೊದಲಿಂದಲೂ ಕೂಡ ಪರಿಶಿಷ್ಟ ಜಾತಿ ಒಳ ಮೀಸಲಾತಿಯ ವಿರುದ್ಧವಾಗಿ ಕಾಂಗ್ರೆಸ್ ಇತ್ತು. ಈಗಲೂ ಅವರ ಮನಸ್ಥಿತಿ ಹಾಗೇ ಇದೆ. ಒತ್ತಡಗಳಿಗೆ ಬಿಲ್ ತಂದಿದ್ರು, ಇದುವರೆಗೂ ಅದು ಸರಿಯಾಗಿ ಆಗಿಲ್ಲ. ಯಾಕೆಂತಂದ್ರೆ ಏನು ಶಿಫಾರಸುಗಳು ಆಯೋಗದ ಬಂದಿತ್ತು, ಆ ಆಯೋಗದ ಶಿಫಾರಸುಗಳ ಪ್ರಕಾರ ಇಲ್ಲ ಹಾಗೆ